ಕಾಂಗ್ರೆಸ್ನವರು ಇದನ್ನು ಮಾಡಿಸಿದ್ದು ಅಂತ ಹೇಳ್ತಾರಲ್ಲ ಇವರು ಮುಖಂಡರುಗಳು, ಇವರಿಗೆ ನಯಾ ಪೈಸೆ ಮಾನ ಮರ್ಯಾದೆ ಉಂಟ? ಇದು ದೇವರು ಮೆಚ್ಚದಂಥ ಕೆಲಸ. ಪೆಟ್ಟು ತಿಂದ ಕಾರ್ಯಕರ್ತರಿಗೆ ಆದ ಅನ್ಯಾಯದ ಪ್ರಚಾರ ಇಡೀ ದೇಶದ ವ್ಯಾಪಿಯಾಗಿ ಆಗಬೇಕು, ಆ ಮೂಲಕ ನ್ಯಾಯ ಸಿಗಬೇಕು. ಪುತ್ತೂರಿನಲ್ಲಿ ನಡೆದಿರುವಂತಹ ಪೊಲೀಸ್ ದೌರ್ಜನ್ಯ ಪ್ರಕರಣ ಈಗ ರಾಜ್ಯದಾದ್ಯಂತ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಬಿಜೆಪಿಗರು ಇದು ಕಾಂಗ್ರೆಸ್ನವರ ಒಂದು ಕೃತ್ಯ ಅನ್ನುವಂಥ, ಅವರ ಕುಮ್ಮಕ್ಕಿನಿಂದ ಆಗಿದೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದರೆ, ಇಲ್ಲ ಇದಕ್ಕೆ ನಾವು ಯಾಕೆ ಈ ಥರ ಮಾಡಬೇಕು ಎನ್ನುವಂಥ ಮಾತುಗಳು ಕಾಂಗ್ರೆಸ್ ವಲಯದಿಂದ ಕೂಡ ಕೇಳಿ ಬರ್ತಾ ಇದೆ. ಹಾಗಿದ್ದರೆ ಇಂತಹ ಘಟನೆಗಳನ್ನು, ಇದಕ್ಕೆ ಕಾರಣ ಯಾರು ಅನ್ನುವಂಥದ್ದು ಈಗ ಬಹಳಷ್ಟು ಚರ್ಚೆಗೆ ಗ್ರಾಸ ಆಗ್ತಾ ಇರುವಂಥ ವಿಚಾರ. ಈ ನಡುವೆ ಬಿಜೆಪಿಗರು ಇದು ಕಾಂಗ್ರೆಸ್ನವರ ಕೃತ್ಯ ಎನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದಕ್ಕೆ, ಇಲ್ಲ ಇದು ಕಾಂಗ್ರೆಸ್ನವರ ಕೃತ್ಯ ಅಲ್ಲ ಅನ್ನುವಂಥ ಮಾತುಗಳನ್ನು ಶ್ರೀಕೃಷ್ಣ ಉಪಾಧ್ಯಾಯ ಅವರು ಕೂಡ ಹೇಳಿದ್ದಾರೆ. ಹಾಗಿದ್ದರೆ ಅವರ ಪ್ರಕಾರ ಇಂತಹ ಘಟನೆ ಯಾಕಾಗಿ ನಡೆದಿದೆ, ಇದರ ಹಿಂದೆ ಏನಾಗಿರ್ಬೋದು ಅನ್ನುವಂಥದ್ದನ್ನು ಅವರಿಂದಲೇ ಕೇಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ನಮಸ್ತೆ ಸರ್. ನಮಸ್ತೆ. ಏನು ಹೇಳ್ತೀರಿ ಸರ್ ಘಟನೆಯ ಬಗ್ಗೆ? ಈಗ ಪೆಟ್ಟು ತಿಂದಂತಹ ನಮ್ಮ ಹಿಂದೂ ಕಾರ್ಯಕರ್ತರು ಅವರೇ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ನಮಗೆ ಏನು ಹೊಡಿತಾ ಇದ್ದಂಥ DYSP ಅವರು ಪದೇ ಪದೇ ಹೇಳ್ತಾ ಇದ್ದರು, ನಮಗೆ ಮೇಲಿನಿಂದ ಪ್ರೆಷರ್ ಉಂಟು, 100-200 ಕಾಲ್ಗಳುಂಟು, ಊಟ ಕೂಡ ಆಗಲಿಲ್ಲ, ಹಾಗೆ ಹೀಗೆ ಅಂತ ಹೇಳಿ ಹೊಡಿತಾ ಇರಬೇಕಿದ್ರೆ ಒಂದು ಪೊಲಿಟಿಕಲ್ ಪ್ರೆಷರ್ ಇದ್ದದ್ದಂತೂ ಅದರಲ್ಲಿ ಅನುಮಾನ ಇಲ್ಲ. ಮತ್ತು ಕಾಂಗ್ರೆಸ್ನವರು ಇದನ್ನು ಮಾಡಿಸಿದ್ದು ಅಂತ ಹೇಳ್ತಾರಲ್ಲ ಇವರು ಮುಖಂಡರುಗಳು, ಇವರಿಗೆ ನಯಾ ಪೈಸೆ ಮಾನ ಮರ್ಯಾದೆ ಉಂಟ? ಇವರ ಗೌರ್ಮೆಂಟ್ ರಚನೆ ಆಗೋದಕ್ಕಿಂತ ಮೊದಲೇ ಅವರು ಯಾಕಾದರೂ ಮಾಡಿಸ್ತಾರೆ? ಅವರ ಉದ್ದೇಶ ಏನು? ಅವರು ಪೆಟ್ಟು ತಿಂತ ಕಾರ್ಯಕರ್ತರೇನಿದ್ದಾರೆ, ಅವರು ಯಾರಾದರೂ ಈ ಥರದ ಅನ್ಯಾಯ ಮಾಡಬಾರದು. ಆದರೂ ಕೂಡ ಅವರೆಲ್ಲರೂ ಕೂಡ ಪುತ್ತಿಲ ಬಣದಲ್ಲಿ ಗುರುತಿಸ್ಕೊಂಡಿದ್ದವರಲ್ಲ, ಅವರು ಪುತ್ತಿಲ ಪರವಾಗಿ ಫೀಲ್ಡ್ ವರ್ಕ್ ಮಾಡಿದವರಲ್ಲ, ಅವರು ಜಾಗರಣಾ ವೇದಿಕೆ ಇತ್ಯಾದಿ ಹಿಂದೂ ಸಂಘಟನೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು. ಸತ್ಯ, ಧರ್ಮ, ನ್ಯಾಯದ ಹೋರಾಟಕ್ಕಾಗಿ ಅವರು ತಮ್ಮ ಜೀವನವನ್ನು ಸಮರ್ಪಿಸಿಕೊಂಡವರು. ಇದು ಒಂದು ಕಾಮನ್ ಸೆನ್ಸ್ ಯಾರಿಗಾದರೂ ಕೂಡ, ಇದರ ಹಿಂದೆ ಯಾವ ಶಕ್ತಿಗಳು ಕೆಲಸ ಮಾಡಿರ್ಬೋದು ಅಂತ. ಬೆಳಗ್ಗೆ ಒಂದಷ್ಟು ಜನ ಹಿಂದೂ ಕಾರ್ಯಕರ್ತರಿಗೆ ಧಿಕ್ಕಾರ ಅಂತ ಅವರು ಧಿಕ್ಕಾರ ಕೂಗಿದ, ಇದುವರೆಗೂ ಪುತ್ತೂರಿನ MLA ಆಗಿದ್ದಂಥ ಸಂಜೀವ ಮಠಂದೂರವರ ಮೇಲೆ ತುಂಬ ಸಂಶಯ ನನಗೆ. ಯಾಕೆ ಅಂತಂದರೆ ಇವತ್ತಿಗೂ ಕೂಡ ಅವರನ್ನು ನೋಡಲಿಕ್ಕೆ ಅವರು ಬರಲಿಲ್ಲ. ಮಠಂದೂರವರು ಬರಲಿಲ್ಲ, DV ಅವರು ಬರಲಿಲ್ಲ, ನಳಿನ್ ಕುಮಾರ್ ಕಟೀಲ್ ಅವರು ಪೆಟ್ಟು ತಿಂದ ಕಾರ್ಯಕರ್ತರು ಇಲ್ಲಿ ಪುತ್ತೂರಿನ ಮಹಾವೀರ ಹಾಸ್ಪಿಟಲಲ್ಲಿದ್ದಾರೆ, ತುಂಬಾ ನೋವಲ್ಲಿದ್ದಾರೆ. ಅವರನ್ನು ನೋಡ್ಲಿಕ್ಕೆ ಬರಬೇಕು ಅಂತ ಹೇಳುವಂಥ ಒಂದು ಕನಿಷ್ಠ ಪ್ರಜ್ಞೆ ಇಲ್ಲ ತಮಗಾಗಿ ದುಡಿತಾ ಇರುವವರನ್ನು. ಹಾಗಿರುವಾಗ ಇದರಲ್ಲಿ ಸಂಶಯ ಏನಿದೆ? ಇವರೇ ಮಾಡಿಸಿದ್ದು ಅಂತ ನಾವು ಯಾಕೆ ಹೇಳಬಾರದು ಅನ್ನೋ ಪ್ರಶ್ನೆ ನನ್ನನ್ನು ಕಾಡ್ತಾ ಇರುವಂಥದ್ದು. ಮತ್ತು ಕಾಂಗ್ರೆಸ್ಸಿನ ಲೀಡರ್ಸ್ ಹೇಳ್ತಾ ಇದ್ದಾರೆ, ಮಾನ್ಯ ಅಶೋಕ್ ರೈ ಅವರು ಹೇಳ್ತಾ ಇದ್ದಾರೆ, 2 ದಿವಸದಲ್ಲಿ ನಾನೇ ಬಹಿರಂಗ ಪಡಿಸ್ತೇನೆ ಯಾರು ಇದರ ಹಿಂದೆ ಇದ್ದಾರೆ ಅಂತ ಹೇಳಿ. ಆ ಮೂಲಕ ಇವರ ಮಾನ ಹರಾಜಾಗಬೇಕು. ನಾವೆಲ್ಲರೂ ಕೂಡ ಬಿ ಜೆ ಪಿ ಅಂತಲೇ ಜಪ ಮಾಡ್ತಾ ಇದ್ದವರು, ಈ ಪೆಟ್ಟು ತಿಂದವರನ್ನು ಸೇರಿಸಿ ನಾವೆಲ್ಲರೂ ಕೂಡ BJP ಗೆಲ್ಲಬೇಕು, ಮೋದಿ ನಾಯಕತ್ವವನ್ನು ಒಪ್ಕೊಂಡು ನಾವು ಇವ್ರ ಜೊತೆಗೇ ಇರಬೇಕು, ಒಂದೇ ಆಗಿರಬೇಕು ಅಂತ ಯೋಚನೆ ಮಾಡ್ತಾ ಇದ್ದವರು. ಹಾಗಿರುವಾಗ ಇಂಥವರ ಮೇಲೆ ಪೊಲೀಸ್ ದೌರ್ಜನ್ಯ ಮಾಡಿಸಿದ್ದೇನಿದೆ ತುಂಬ 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 ಬೇಜಾರಿನ ವಿಷಯ. ಇದು ದೇವರು ಮೆಚ್ಚದಂಥ ಕೆಲಸ. ತನಿಖೆ ಆಗ್ತಾ ಇದೆ, ತನಿಖೆಯ ಮೂಲಕ ಇಲ್ಲಿ ಸತ್ಯಾಂಶ ಹೊರಗಡೆ ಬರಲಿಕ್ಕಿಲ್ವಾ ಅನ್ನುವಂಥದ್ದು ಎಲ್ಲರೂ ಕೂಡ ಇವತ್ತು ಒಂದಷ್ಟು ಖುಷಿ ವಿಷಯ ಏನು ಅಂತಂದರೆ, ಸಂಘಟನೆಗಳೆಲ್ಲವೂ ಕೂಡ ಒಟ್ಟಾಗ್ತಿವೆ, ಅವರೆಲ್ಲ ನೋಡ್ಲಿಕ್ಕೆ ಬರ್ತಾ ಇದ್ದಾರೆ, ಅವರೆಲ್ಲ ಹೇಳ್ತಾ ಇದ್ದಾರೆ ಯಾರೇ ಆದರೂ ಕೂಡ ಸತ್ಯ ಹೊರಗೆ ಬರಬೇಕು ಅಂತ ಹೇಳಿ. ಹಿಂದೂ ಸಮಾಜ ರಾಜಕೀಯ ಹಿತಾಸಕ್ತಿಗಳನ್ನು ಮರೆತು ನಮ್ಮ ಕಾರ್ಯಕರ್ತರಿಗೆ ಆದಂಥ ಅನ್ಯಾಯಕ್ಕೆ ನ್ಯಾಯ ಕೊಡಿಸಬೇಕು ಅಂತ ಹೇಳಿ ನಿಜವಾದ ಶುದ್ಧ ಮನಸ್ಸಿನಿಂದ ಒಗ್ಗಟ್ಟಾಗಿ ಒಂದು ಬೃಹತ್ ಹೋರಾಟ, ಅದು ಯಾವುದೇ ರೀತಿಯಲ್ಲಿರಬಹುದು, ಆದರೆ ಸರಿಯಾಗಿ ನ್ಯಾಯದ ಪರ ದನಿ ಎತ್ತಿದ್ರೆ ಇಲ್ಲಿ ರಾಜಕೀಯ ಹಿತಾಸಕ್ತಿಗಳಿರಬಾರದು, ಶುದ್ಧ ಮನಸ್ಸಿರಬೇಕು, ನ್ಯಾಯಕ್ಕಾಗಿ ಹಿಂದೂಗಳಿಗಾಗಿ ಹೋರಾಟ ಮಾಡುವಂಥ ಮನಸ್ಸಿರಬೇಕಷ್ಟೇ. ಈ ದನಿ ಇದು ಕೇಂದ್ರದವರೆಗೂ ಕೇಳಿಸಿದರೆ ನ್ಯಾಯ ಸಿಗಬಹುದು ಅಂತ ನನಗನ್ನಿಸ್ತಾ ಇದೆ. ಈ ಪ್ರಕರಣವನ್ನು ಪ್ರಚಾರ ಪಡೆಯೋದಕ್ಕೆ ಬಳಕೆ ಮಾಡಲಾಗ್ತಾ ಇದೆ ಅನ್ನುವಂಥ ಆರೋಪ ಕೂಡ ಕೇಳಿ ಬರ್ತಾ ಇದೆ, ಏನು ಹೇಳಿ? ಪ್ರಚಾರ ಆಗಬೇಕಲ್ಲ, ಕಾರ್ಯಕರ್ತರು ಪೆಟ್ಟು ತಿಂದದ್ದು ಪ್ರಚಾರ ಆಗಬೇಡವಾ? ಇವರು ಇದನ್ನು ಮುಚ್ಚಿ ಹಾಕುವ ಪ್ರಯತ್ನ ಮಾಡ್ತಾ ಇರೋದಾ?
ಪ್ರಚಾರ ಆಗಬೇಕು. ಇನ್ಯಾರೋ ಪ್ರಚಾರ ಆಗಬೇಕಾದದ್ದಲ್ಲ, ಈ ಕಾರ್ಯಕರ್ತರಿಗೆ ಅದು ಅನ್ಯಾಯ ಪ್ರಚಾರ ಆಗಬೇಕು. ಯಾಕೆ ಪ್ರಚಾರ ಆಗಬಾರ್ದು? ನಾನು ಮತ್ತೆ ಹೇಳ್ತಾ ಇದ್ದೇನೆ, ಕಾರ್ಯಕರ್ತರಿಗೆ ಈ ಷಡ್ಯಂತ್ರ ಮಾಡಿ ಹೊಡೆಸಿದ ಈ ಸಂಗತಿ ಪ್ರಚಾರ ಆಗಬೇಕು, ಅದರಲ್ಲಿ ಅನುಮಾನವೇ ಇಲ್ಲ. ಪ್ರಚಾರ ಆಗಬೇಕು. ಪ್ರಚಾರಕ್ಕಾಗಿಯೇ ನಾವು ಮಾಡ್ತಾ ಇದ್ದೇವೆ, ನಮ್ಮ ಪ್ರಚಾರ ಅಲ್ಲ. ಇದರಲ್ಲಿ ನಾನು ಹೇಳ್ತಾ ಇದ್ದೇನೆ, ರಾಜಕೀಯ ಹಿತಾಸಕ್ತಿ ಅಲ್ಲ, ಪೆಟ್ಟು ತಿಂದ ಕಾರ್ಯಕರ್ತರಿಗೆ ಆದ ಅನ್ಯಾಯದ ಪ್ರಚಾರ ಇಡೀ ದೇಶದ ವ್ಯಾಪಿಯಾಗಿ ಆಗಬೇಕು. ಆ ಮೂಲಕ ನ್ಯಾಯ ಸಿಗಬೇಕು. ಈ ಪ್ರಕರಣವನ್ನು ಬಳಸಿಕೊಂಡು ವೈಯಕ್ತಿಕ ಪ್ರಚಾರ ಪಡೆಯುವಂಥ ಪ್ರಯತ್ನಗಳು ಅನ್ನುವಂಥದ್ದು ನಿನ್ನೆ ಯತ್ನಾಳ್ ಅವರು ಬಂದಿದ್ದರು, ಆ ಸಂದರ್ಭದಲ್ಲೂ ಕೂಡ ಅಷ್ಟೊಂದು ಬೆಳವಣಿಗೆಗಳು ಬೇಕಿರಲಿಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಏನು ಬೆಳವಣಿಗೆ ಆಯಿತು? ಏನೂ ಇಲ್ಲ. ಸತ್ಯದ ಪರವಾಗಿ ಮಾತಾಡ್ತಾ ಇರುವಾಗ ಇವರುಗಳು ಒಂದಷ್ಟು ಜನ ಮಾಡ್ತಾ ಇರುವಂಥದ್ದು ಇದೆ, ಏನೋ ಒಂದು ಭ್ರಮೆಯನ್ನು ಹುಟ್ಟಿಸಿ ಸಮಾಜದ ಮಧ್ಯದಲ್ಲಿ ಇದು ಇನ್ಯಾತಕ್ಕೋ ಮಾಡ್ತಾ ಇದ್ದಾರೆ ಅಂತ ಹೇಳುವ ಸುಳ್ಳು ಅಪಪ್ರಚಾರವನ್ನು ಮಾಡ್ತಾ ಒಂದು ಪ್ರಕರಣವನ್ನು ಮುಚ್ಚಿ ಹಾಕುವ ಪ್ರಯತ್ನ ಇದು ಜಗತ್ತೊಪ್ತಾ ಇಲ್ಲ. ಇವತ್ತು ಸೋಷಿಯಲ್ ಮೀಡಿಯಾ ಇರಬಹುದು ಅಥವಾ ಯಾರನ್ನೇ ಕೇಳಿದರೂ ಕೂಡ ಅವರಿಗೆ ಅಂದಾಜಿದೆ ಇದು ಯಾವ ಕಡೆಯಿಂದ ಪ್ರೆಷರ್ ಬಿದ್ದಿದ್ದು, ಯಾಕಾಗಿ ಪೊಲೀಸರು ಈ ಥರದ ದೌರ್ಜನ್ಯ ನಡೆಸಿದ್ದು ಅಂತ ಹೇಳುವ ಸ್ಪಷ್ಟ ಅಂದಾಜಿದೆ. ಇದರಲ್ಲಿ ಏನು ಡೌಟ್ ಇಲ್ಲ. ಈಗ ಮುಂದಿನ ಹಂತ ಅಥವಾ ಮುಂದಿನ ನಡೆಗಳು ಹೇಗೆ? ಕಾನೂನಾತ್ಮಕವಾದಂಥ ಹೋರಾಟಗಳು ನಾವು ಮಾಡ್ತೇವೆ. ಮಾನವ ಹಕ್ಕು ಆಯೋಗದವರು ಬಂದಿದ್ದಾರೆ, ನಮ್ಮ ಲಾಯರ್ಸ್ ಇದ್ದಾರೆ, ಅವರ ಮೂಲಕ ಸರಿಯಾದ ಕಾನೂನು ಸಲಹೆಯನ್ನು ಪಡ್ಕೊಂಡು ನಾವು ಹೋರಾಟ ಮಾಡುವವರಿದ್ದೇವೆ. ಥ್ಯಾಂಕ್ ಯು ಸರ್. ಪುತ್ತೂರಿನಲ್ಲಿ ನೂತನ ಅಲಂಕೃತವಾದಂತಹ ಗೃಹೋಪಕರಣಗಳು ಈಗ ಫ್ಯಾಕ್ಟರಿ ರಿಯಾಯಿತಿ ದರದಲ್ಲಿ. ಡಿಜಿ ಫರ್ನಿಚರ್ ಫ್ಯಾಕ್ಟರಿ ಔಟ್ಲೆಟ್ ಮೇ 8ರಂದು ಬೆಳಗ್ಗೆ 10 ಗಂಟೆಗೆ ಉದ್ಘಾಟನೆಗೊಳ್ಳಲಿದೆ. ನಿಮ್ಮ ಕನಸಿನ ಗೃಹ ಇನ್ನಷ್ಟು ಆಕರ್ಷಣೆಗೊಳಿಸಲು ವಾರ್ಡ್ರೋಬ್, ಬೆಡ್ರೂಮ್ ಸೆಟ್, ಸೋಫಾ ಸೆಟ್, ವುಡನ್ ಕೋಟೆಗಳು ಮುಂತಾದಂತಹ ಎಲ್ಲ ಗೃಹೋಪಕರಣಗಳು ಈಗ ಫ್ಯಾಕ್ಟರಿಯ ರಿಯಾಯಿತಿ ದರದಲ್ಲಿ. ಕನಸಿನ ಈ ರಿಯಾಯಿತಿ ಪೂರ್ಣವಾಗಿ ಉಪಯೋಗಿಸಿಕೊಳ್ಳಲು ಉದ್ಘಾಟನಾ ವೇಳೆಯ ಶುಭ ಮುಹೂರ್ತಕ್ಕೆ ಸ್ವಾಗತಿಸುತ್ತಾ ಇದ್ದೇವೆ. ಡಿಜಿ ಫರ್ನಿಚರ್ ಫ್ಯಾಕ್ಟರಿ ಔಟ್ಲೆಟ್, ರಾಹಿಮ್ಸ್ ಕಾಂಪ್ಲೆಕ್ಸ್, ನಿಯರ್ ದರ್ಬೆ ಸರ್ಕಲ್, ಪುತ್ತೂರ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.